ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ಇನ್ನೂ ತಿಂಡಿ ಆಗಿಲ್ಲ. ತಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಿಂಡಿ ಬಂದು ಏನು ಪುದೀನ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ನಮ್ಮ ಚಿನ್ನಿಮನಿಗೂ ಹಾಕಿದ್ದೀನಿ ನೋಡಿ. ಅವಳು ಖಾರ ಬೂಂದಿ ಹಾಕಿಸ್ಕೊಂಡಿದ್ದಾಳೆ. ಚಿತ್ರಾನ್ನ ಜೊತೆ ಖಾರ ಬೂಂದಿ ಹಾಕಿಸ್ಕೊಂಡಿದ್ದಾಳೆ. ನನಗೆ ಬೇಡ, ತಿನ್ನೋ ನೀನು. ಹಾಗೇನೆ ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ಜಾತ್ರೆ ಆಯಿತು. ಚಾಮರಾಜೇಶ್ವರ ದೇವಸ್ಥಾನ, ದೊಡ್ಡ ದೇವಸ್ಥಾನದಲ್ಲಿ ಜಾತ್ರೆ ನಡೀತು. ನೆನ್ನೆ ಹೋಗ್ಲಿಕ್ಕಾಗಲಿಲ್ಲ, ಹಾಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಇವತ್ತು ಬೆಳಿಗ್ಗೆ ಒಂದು ರೌಂಡ್ ಹೋಗಿದ್ದು ಬಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನ ಇತ್ತು. ಅದರದ್ದು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಬನ್ನಿ ಆಯಿತಾ. ಅಷ್ಟೋ ತನಕ ನಾವು ತಿಂಡಿ ತಿನ್ಕೊಬಿಡ್ತೀವಿ. ಪುದೀನ ಚಿತ್ರಾನ್ನ ಸೂಪರಾಗಿದೆ. ಆ ವಿಡಿಯೋ ನೋಡ್ಕೊಬನ್ನಿ ಫ್ರೆಂಡ್ಸ್. ಇದೇ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಈಚೆಲ್ಲ ನಿನ್ನೆ ಆರ್ಕೆಸ್ಟ್ರಾ ಏನೋ ನಡೀತಿತ್ತು ನೋಡಿ, ವೇದಿಕೆ ಎಲ್ಲ ಹಾಕವ್ರೆ. ಇದು ನಾನು ಬೆಳಿಗ್ಗೆ ಬಂದು ವಿಡಿಯೋ ಮಾಡ್ತಿರೋದು. ನಿನ್ನೆ ಸಾಯಂಕಾಲ ನಾನು ಬರಲಿಲ್ಲ, ಬೆಳಿಗ್ಗೆ ಬಂದು ವಿಡಿಯೋ ಮಾಡ್ತಿರೋದು. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ದೊಡ್ಡ ತೇರಲ್ಲಿ ರಥ ಅಂತ ಹೇಳ್ತಾರೆ ನೋಡಿ. ಇಷ್ಟು ದಪ್ಪ ದಪ್ಪ ಹಗ್ಗಗಳು ಕಟ್ಟಿದ್ದಾರೆ. ಈ ಹಗ್ಗಗಳಲ್ಲಿ ಎಳ್ಕೊಂಡು ಹೋಯ್ತಾರೆ ರಥನ. ಆ ರಥದ ಒಳಗೆ ಚಾಮುಂಡೇಶ್ವರಿ ತಾಯಿನ ಕುಂಡಿಸಿರ್ತಾರೆ. ಕುಣಿಸಿ ಮೆರವಣಿಗೆ ಮಾಡ್ತಾರೆ ನೋಡಿ. ಈಚೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ ಈಗ. ಚಿಲ್ಲರೆ ಇಲ್ಲ ಅಂತ ರೋಡಲ್ಲಿ, ಚಿಲ್ಲರೆ ಇಲ್ಲ ಅಂತ. ನಿಂತ ಫ್ರೆಂಡ್ಸ್, ವಿಡಿಯೋ ನೋಡ್ಕೊ ಬಂದ್ರಲ್ವಾ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗಂತೂ ಅದ್ರ ದೇವಸ್ಥಾನ ಒಳಗೆ ಹೋದ ತಕ್ಷಣವೇ ಎಷ್ಟು ಖುಷಿ ಆಯಿತು ಗೊತ್ತಾ.
ತುಂಬ ಹೋದ ವರ್ಷಕ್ಕಿಂತ ಈ ವರ್ಷವೇ ತುಂಬ ಹೂವಿನಲ್ಲಿ ಅಲಂಕಾರ ಮಾಡಿರೋದು. ಆಮೇಲೆ ಸುಮಾರು ಹೂಗಳು, ಎಷ್ಟು ಚಂದದ ಹೂಗಳಲ್ಲಿ, ಎಷ್ಟು ಚಂದ ಹೂಗಳಲ್ಲಿ ಅಲಂಕಾರ ಮಾಡಿದ್ದಾರೆ ಗೊತ್ತಾ. ನೋಡಿ ತುಂಬಾ ಖುಷಿ ಆಯಿತು. ಆಮೇಲೆ ಇವತ್ತಿಗೆ ಅದು 3 ದಿನ ಆಗಿದೆ ಅಲಂಕಾರ ಮಾಡಿ. ಬುಧವಾರ ಏನೋ ಅಲಂಕಾರ ಮಾಡಿರೋದು, ಗುರುವಾರ ಜಾತ್ರೆ ಆಯ್ತಲ್ವ, ಇವತ್ತಿಗೆ 3 ದಿನ ಆಗಿದೆ. ಆದರೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ನಾವು ಮೊನ್ನೆನೇ ಹೋಗ್ಬೇಕಾಗಿತ್ತು, ಹೋಗ್ಲಿಕ್ಕೇ ಆಗಲಿಲ್ಲ. ಆಮೇಲೆ ಒಂದೊಂದು ಸಲ ಸಾಯಂಕಾಲ ಹೊತ್ತಲ್ಲಿ ಮಳೆ ಬಂದುಬಿಡುತ್ತೆ, ಹಾಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ. ನೆನ್ನೆನೂ ಅಷ್ಟೇ ಜಾತ್ರೆಗೆ ನಾನು ಹೋಗಲಿಲ್ಲ. ನಮ್ಮ ಮನೆಯವ್ರು ಬರೋದು ಒಂದು 7 ಗಂಟೆ ಆಗಿತ್ತು, ಕೆಲಸ ಬಿಟ್ಟು ಬರೋದು. ಅವ್ರು ಬಂದಮೇಲೆ, ಅವ್ರು ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ಮಳೆ ಹುಯ್ದುಬಿಟ್ಟಿತ್ತು. ಹೋದರೆ ಸುಮ್ಮನೆ ಪಚ್ಚಿ ಗೊರೆ ಎಲ್ಲ ಇರುತ್ತೆ ಅಂದ್ಕೊಂಡು ನಾನು ಹೋಗಲಿಲ್ಲ. ಇವ್ರ ಅಪ್ಪ ಮಗಳು ಇಬ್ಬರು ಹೋಗಿದ್ರು. ಇವಳು ಹೋಗಿದ್ದು ಅದೇನೋ ಬಂದವಳೆ ನೋಡಿ, ಇದೊಂದು ಬಂದಾಳೆ. ಇದಕ್ಕೇನೋ ಒಂದು ಬಟನ್ ಕೊಟ್ಟಿದ್ದಾರೆ, ಅದನ್ನು ಕಿತ್ತಾಕ್ಬಿಟ್ಟಿದ್ದಾಳೆ. ಇದ್ಯಾಕೆ ಕಿತ್ತಾಕದೆ? ಇದೊಂದು ಬ್ಲ್ಯಾಕ್ ಕಲರ್ ಇತ್ತಲ್ಲ ನೋಡಿ, ಇದೊಂದು ಬಟನ್ ಇದೆ ಇಲ್ಲಿ, ಅದು ಕಿತ್ತಾಕ್ಬಿಟ್ಟಿದ್ದಾಳೆ ಅವಳು. ಅದನ್ನ ಆನ್ ಮಾಡಿದ್ರೆ ಈ ಥರ ಲೈಟ್ ಉರಿತದೆ. ಇದೇನೋ ನೋಡಿ, ತಲೆ ಮೇಲೆ ಹಾಕ್ಕೊಳ್ಳೋದಂತೆ ಅದನ್ನ. ಆಮೇಲೆ ಇದೊಂದು ಬಂದಿದ್ದಾಳೆ. ಇದು ನನಗೆ ಇಷ್ಟನೇ ಇಲ್ಲ, ಸುಮ್ಮನೆ ಏನಾನ ಹಾಕಿ ಇದನ್ನ ಮಾಡಿರ್ತಾಳೆ. ಇವಳು ಕೇಳಿದ್ನೇ ಕೊಡಿಸ್ಬೇಕು, ಕೊಡಿಸ್ಲಿಲ್ಲ ಅಂದರೆ ಬಿಡಲ್ಲ ಇವಳು. ಆಮೇಲೆ ಇದೊಂದು ಬಾಲ್ ಬಂದಿದ್ದಾಳೆ, ತುಂಬ ದೊಡ್ಡ ಬಾಲು. ಇದಕ್ಕೇ 100 ರೂಪಾಯಿ ಅಂತೆ ನೋಡಿ. ಬರೀ ಗಾಳಿ ಇದು ಸುಮ್ಮನೆ ಹಿಡ್ಕೊಂಡು ಅಮುಕ್ಬಿಟ್ರೆ ಇದೊಂದು 1 ತಿಂಗಳು ಬರಲ್ಲ. ಇದು ಕಳೆದ್ಬಿಟ್ರೆ ಇದ್ರದ್ದು ಹೇರೆಲ್ಲ ಹೊಂಟೋಗುತ್ತೆ. ಆಮೇಲೆ ಏನಾದ್ರು ಸ್ವಲ್ಪ ತಾಗ್ಬಿಟ್ರೆ ಡಮ್ ಅಂದ್ಬಿಡ್ತಾ, ಇದು ಡಮ್ ಅಂದ್ಬಿಡ್ತಾ ಹೋಯ್ತು ಅಷ್ಟೇ. ಅದ್ರ ಬೆಲೆ 100 ರೂಪಾಯಿ. ಇದನ್ನ ಬಂದವಳೆ. ಆಮೇಲೆ ನಾನು ನೆನ್ನೆ ಹೋಗಿಲ್ವಲ್ಲ ಅಂದ್ಕೊಂಡು ಇವತ್ತು ಬೆಳಿಗ್ಗೆ ಹೋಗಿ ನೋಡಾಗ ಆ ಥರ ಇತ್ತು ದೇವಸ್ಥಾನ, ತುಂಬ ಚೆನ್ನಾಗಿತ್ತು. ಆಮೇಲೆ ಒಳಗಡೆ ಗರ್ಭಗುಡಿ ಒಳಗಡೆನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ನಮ್ಮ ಶಿವನಿಗೆ ದೃಷ್ಟಿ ಆಗ್ಬಿಡುತ್ತೆ ಅಂದ್ಕೊಂಡು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲೂ ಅಷ್ಟೇ ಸೇವಂತಿಗೆ ಹೂವಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬಾ ಖುಷಿ ಆಯಿತು. ಅಂದರೆ ವೆರೈಟಿ ಸೇವಂತಿಗೆ ಹೂವಲ್ಲಿ ಅಲಂಕಾರ ಮಾಡಿರೋದು. ನಾನು ಆ ಥರ ಹೂವು ನಾನು ಇಲ್ಲಿ ಎಲ್ಲೂ ನೋಡೇ ಇತ್ತಿಲ್ಲ. ನಮ್ಮೂರ ಕಡೆ ಮಾತ್ರ ಸೇವಂತಿಗೆ ಹೂವು ಒಂದು 7-8 ಕಲರು ತಗೊಬರ್ತಿದ್ರು. ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಆ ಥರ ಅಲಂಕಾರ ಮಾಡ್ತಿದ್ರು, ಕಲರ್ ಸೇವಂತಿಗೆ ಹೂವಲ್ಲಿ. ಈ ವರ್ಷ ನೋಡಿದ್ರೆ ಇಲ್ಲಿ ಮಾಡವ್ರೆ. ತುಂಬಾ ಖುಷಿ ಆಯಿತು ನೋಡಿ, ತುಂಬಾ ಚೆನ್ನಾಗಿತ್ತು. ನಾನು ವೀಡಿಯೋ ಮಾಡೋಣ ಅಂದ್ಕೊಂಡು ಹೋದೆ, ಆದರೆ ಅವರು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಲ್ಲಿ ಅರ್ಚಕರು. ಬೇಡಿ ಇವತ್ತು ವೀಡಿಯೋ ಮಾಡಬೇಡಿ, ಹೂವು ಇನ್ನೂ 1 ವಾರ ಗಂಟೆ ಇರುತ್ತೆ, ಹೂವು ಬೇಕಾದ್ರೆ ನಾಳೆ ನಾಡ್ದಾಗ ಬಂದು ವೀಡಿಯೋ ಮಾಡಿ ಅಂತ ಹೇಳಿದ್ರು. ಸೊ ಹೋಗಲಿ ಬಿಡಿ ಅಂದ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಬಂದೆ. ಇವತ್ತು ನಮ್ಮ ಕಡೆ ನೀರು ಬಿಟ್ಟಿದ್ದಾರೆ. ಮೊನ್ನೆಲ್ಲ ನೀರೇ ಬಿಟ್ಟಿತ್ತಿಲ್ಲ ನೋಡಿ. ಹಿಂಗೆ ಹಬ್ಬ, ಯಾವುದಾದ್ರೂ ಜಾತ್ರೆ ಹಬ್ಬ ಏನಾದರೂ ಫಂಕ್ಷನ್ ಇರಬೇಕಾದ್ರೆ ನೀರು ಬಿಡಲ್ಲ. ಇವತ್ತು ಬಿಟ್ಟಿದ್ದಾರೆ, ಅದಕ್ಕೆ ನಾನು ಮೋಟ್ರ್ ಹಾಕಿದ್ದೀನಿ ಆಲ್ರೆಡಿ. ಸ್ವಲ್ಪ ಬಟ್ಟೆ ವಾಷಿಂಗ್ ಇದೆ, ಅದು ಮಾಡಬೇಕು. ಆಮೇಲೆ ಅದೆಲ್ಲ ಮುಗಿಸಿ ಸ್ನಾನ ಮಾಡಬೇಕು. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆನ ವೀಡಿಯೋದಲ್ಲಿ ಸಿಗ್ತೀನಿ. ಯಾರು ನನ್ನ ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕಲೇಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.